ಹಾಯ್ ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವಂತಹ, ಹಾಗೆ ಗೀತಾ ಶಿವರಾಜ್ ಕುಮಾರ್ ಅವರು ನಿರ್ಮಾಣ ಮಾಡಿರುವಂತಹ, ನರ್ತನ್ ಅವರು ನಿರ್ದೇಶನ ಮಾಡಿರುವಂತಹ ಭೈರತಿ ರಣಗಲ್ ಈಗ ಪ್ಯಾನ್ ಇಂಡಿಯಾಗೆ ಲಗ್ಗೆ ಇಡ್ತಾ ಇದೆ. ಹೌದು ಸ್ನೇಹಿತರೆ, ಒಂದು ವಾರ ನೋಡಿಕೊಂಡು ಕಲೆಕ್ಷನ್ ಯಾವ ರೀತಿ ಆಗುತ್ತೆ, ಜನ ನಮ್ಮ ಕರ್ನಾಟಕ ಜನ ಭೈರತಿ ರಣಗಲ್ನ ಯಾವ ರೀತಿ ತಗೊತಾರೆ ಅದನ್ನು ನೋಡಿಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಶಿವಣ್ಣಂಗೆ ಆಸೆ ಇತ್ತು. ಅದೇ ರೀತಿ ನಮ್ಮ ಕರ್ನಾಟಕದ ಜನ ಭೈರತಿ ರಣಗಲ್ನ ಮೆಚ್ಕೊಂಡಿದ್ದಾರೆ. ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಾಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಹಾಗೆ ಯಾರೂ ಕೂಡ ನೆಗೆಟಿವ್ ಆಗಿ ಸಿನಿಮಾನ ಮಾತಾಡಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ಯಾಕೆಂದರೆ ನಿಮಗೆ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿದೆ. ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಈ ಭೈರತಿ ರಣಗಲ್ ಸಿನಿಮಾ ಚೆನ್ನಾಗಿದೆ ಗುರು, ಚೆನ್ನಾಗಿದೆ ಗುರು, ಎಲ್ಲೇ ಕೇಳಿದ್ರು ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಹಾಗಾಗಿ ಯೂಟ್ಯೂಬರ್ಸ್ ಆಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ಟಿ ವಿ ಚಾನಲ್ಸ್ ಆಗಿರ್ಬೋದು, ನ್ಯೂಸ್ ಚಾನಲ್ಸ್ ಆಗಿರ್ಬೋದು, ಸುಮಾರು ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಆಮೇಲೆ ಎಲ್ಲ ಕಡೆ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಲ್ಲೂ ಭೈರತಿ ರಣಗಲ್ ಸಿನಿಮಾ ರೀಚ್ ಆಗಿದೆ. ಅದೊಂದು ಪ್ಲಸ್ ಪಾಯಿಂಟ್. ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತು ಶಿವಣ್ಣ ಅವರು ಮತ್ತು ನರ್ತನ್ ಅವರು 3 ಜನ ಡಿಸೈಡ್ ಮಾಡಿ ಈ ಸಿನಿಮಾನ ಬೇರೆ ಭಾಷೆಯಲ್ಲಿ ರಿಲೀಸ್ ಮಾಡಬೇಕು ಅಂತ ಮುಂದಾಗಿದ್ದಾರೆ. ತುಂಬ ಖುಷಿ ಕೊಡುತ್ತೆ. ಯಾಕೆಂತ ಹೇಳಿದ್ರೆ ಕಾಂತಾರ ಹಾದಿಯಲ್ಲೇ ಭೈರತಿ ರಣಗಲ್ ಹೋಗ್ತದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಕಾಂತಾರ ಕರ್ನಾಟಕದಕ್ಕೆ ಮಾತ್ರ ರಿಲೀಸ್ ಮಾಡಿದ್ದು, ಕರ್ನಾಟಕದಲ್ಲಿ ಮಾತ್ರ ಸ್ಟಾರ್ಟಿಂಗ್ ರಿಲೀಸ್ ಮಾಡಿದ್ದು. ಅದೆಲ್ಲರೂ ಗೊತ್ತಿರೋ ವಿಷಯ. ಏನಕ್ಕೆ ಕರ್ನಾಟಕಕ್ಕೆ ಮಾತ್ರ ರಿಲೀಸ್ ಮಾಡಿದ್ದು ಅಂತ ಹೇಳಿದ್ರೆ ಜನ ಅಕ್ಸೆಪ್ಟ್ ಮಾಡ್ಕೊತಾರೆ ಕರ್ನಾಟಕದಲ್ಲಿ ಅಂತ ಅವ್ರಿಗೊಂದು ಕನ್ಫ್ಯೂಷನ್ ಇತ್ತು ಕಾಂತಾರ ತಂಡಕ್ಕೆ, ಪ್ರೊಡ್ಯೂಸರ್ಗಾಗಿರ್ಬೋದು, ರಿಷಬ್ ಶೆಟ್ಟಿ ಅವ್ರಿಗಾಗಿರ್ಬೋದು. ಬಟ್ ನಿಮಗೆ ಎಕ್ಸ್ಟ್ರೀಮ್ ಲೆವೆಲ್ ತೊಗೊಂಡೋಗ್ಬಿಟ್ರು ಕರ್ನಾಟಕ ಜನ. ಇಲ್ಲ ರೀ, ತುಂಬ ಕಂಟೆಂಟ್ ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ 20 ನಿಮಿಷ ನಿಮಗೆ ಹಿಡ್ದು ಕೂರಿಸುತ್ತೆ ಜನಗಳನ್ನ. ನಿಮ್ಗೆ ಆ ಲೆವೆಲ್ ಪರ್ಫಾರ್ಮ್ ಮಾಡಿದ್ರು ರಿಷಬ್ ಶೆಟ್ಟಿ ಅವರು. ಖುಷಿ ಆಯಿತು. ಬಟ್ ಸ್ಕ್ರೀನ್ಸ್ ಕಮ್ಮಿ ಇದ್ದಿದ್ರು ಮಲ್ಟಿಪ್ಲೆಕ್ಸಲ್ಲಿ ಕಾಂತಾರ ಎಲ್ಲ ಕಡೆ ರೀಚ್ ಆಗ್ತಿತ್ತು. ಆಮೇಲೆ ಮತ್ತೆ ಸ್ಕ್ರೀನ್ಸ್ ಜಾಸ್ತಿ ಮಾಡಿದ್ರು. 1 ವಾರ ಆದಮೇಲೆ ಕಾಂತಾರ ಸ್ಕ್ರೀನ್ಸ್ನ ಜಾಸ್ತಿ ಮಾಡಿದ್ರು ಇಲ್ಲಿ ಕರ್ನಾಟಕದಲ್ಲಿ. ಹಾಗಾಗಿ ಅದನ್ನು ಪ್ಯಾನ್ ಇಂಡಿಯಾಗೆ ಆಯಿತು, ಅದೇ ಆಯಿತು. ಬಟ್ ಶಿವಣ್ಣ ಒಂದು ಮಾತು ಹೇಳ್ತಾರೆ, ನಾವು ಮಾಡೋದಲ್ಲ ಪ್ಯಾನ್ ಇಂಡಿಯಾ, ಅದೇ ಆಗಬೇಕು. ಹೌದು, ಅದನ್ನು 100% ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಶಿವಣ್ಣ ಮೊದಲೇ ಡಿಸೈಡ್ ಮಾಡ್ಬೋದಾಗಿತ್ತು. ಅವ್ರಿಗೇನು ಪ್ರೊಡಕ್ಷನಲ್ಲಿ ಅವ್ರದ್ದೇ ಪ್ರೊಡಕ್ಷನ್ ಆಗಿರೋದ್ರಿಂದ ಮೊದಲೇ ಡಿಸೈಡ್ ಮಾಡಿ ಪ್ಯಾನ್ ಇಂಡಿಯಾನ ರಿಲೀಸ್ ಮಾಡ್ಬೋದಾಗಿತ್ತು. ಬಟ್ ನಮ್ಮ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅದ್ರ ಮೇಲೆ ಪ್ಯಾನ್ ಇಂಡಿಯಾನ ರಿಲೀಸ್ ಮಾಡೋಣ. ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಎಲ್ಲ ಭಾಷೆಯಲ್ಲೂ ಭೈರತಿ ರಣಗಲ್ಲು ಇನ್ನು ಕೇವಲ 1ರಿಂದ 2 ವಾರದಲ್ಲಿ ಬೇರೆ ಭಾಷೆಯಲ್ಲೂ ಸಿನಿಮಾ ನೋಡ್ಬೋದು. ನಮಗೆ ತುಂಬ ಹೆಮ್ಮೆ ತಂದಿರೋಂತಹ ವಿಷಯ ಇದು. ಯಾಕೆಂತ ಹೇಳಿದ್ರೆ ನಮ್ಮ ಸ್ಟಾರ್ಗಳ ಸಿನಿಮಾನ ಬೇರೆ ಭಾಷೆಯಲ್ಲಿ ನೋಡೋದು ಒಂದು ಕ್ರೇಜ್. ಇಲ್ಲ ರೀ, ಕನ್ನಡದಲ್ಲಿ ಇಂಥ ಸ್ಟಾರ್ ಇದ್ದಾರೆ ರೀ, ಶಿವಣ್ಣ ಅಂತ ಒಬ್ಬರು ಇದ್ದಾರೆ ರೀ, ಒಪ್ಪಿ ಸರ್ ಇದ್ದಾರೆ ರೀ ಅಂತ ಅವ್ರು ಮಾತಾಡಬೇಕು. ನಮ್ಮ ಸ್ಟಾರ್ಗಳ ಬಗ್ಗೆ ಮಾತಾಡಬೇಕು. ಸುದೀಪ್ ಅವ್ರು ಇದ್ದಾರೆ ರೀ, ಯಶ್ ಅವ್ರು ಇದ್ದಾರೆ ರೀ, ಅವ್ರು ಮಾತಾಡಿದಾಗ ನಮಗೊಂದು ಖುಷಿ ಆಗುತ್ತೆ, ಒಂದು ಖುಷಿ ಇರುತ್ತೆ, ಸಂತೋಷ ಆಗುತ್ತೆ. ನಮ್ಮ ಸ್ಟಾರ್ಗಳ ಬಗ್ಗೆ, ನಮ್ಮ ನೆಲದ ಸ್ಟಾರ್ಗಳ ಬಗ್ಗೆ ಮಾತಾಡ್ತಾ ಇರಲ್ಲ ಅಂತ. ಹಾಗೆ ಇದು ಊಹಾಪೋಹ ಅಲ್ಲ, ಇದು ಸತ್ಯವಾದ ಕತೆ ಹೇಳ್ತಿರೋದು. ಯಾಕೆಂತ ಹೇಳಿದ್ರೆ ಅಫಿಷಿಯಲ್ ಆಗಿ ಸಿನಿಮಾ ತಂಡದವರು, ಭೈರತಿ ರಣಗಲ್ ಅವರು ಸಿನಿಮಾ ತಂಡದವರು ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಏಕೆಂತ ಹೇಳಿದ್ರೆ ತೆಲುಗಲ್ಲಿ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಅವರು ಈ ಸಿನಿಮಾನ ತೆಲುಗಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರಂತೆ. ರೈಟ್ಸ್ ತೊಗೊಂಡು ಕನ್ನಡದಿಂದ ತೆಲುಗಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರೆ. ಹಾಗೆ ಬಾಲಿವುಡ್ ಸ್ಟಾರ್ ರಣಬೀರ್ ಕಪೂರ್ ಅವರು ಅವರ ಪ್ರೊಡಕ್ಷನಲ್ಲಿ ಈ ಸಿನಿಮಾನ ರೈಟ್ಸ್ ತೊಗೊಂಡು ರಿಲೀಸ್ ಮಾಡೋದಕ್ಕೆ ಓಡಾಡ್ತಾ ಇದ್ದಾರಂತೆ. ಇದು ಸತ್ಯವಾಗಲೂ ಸೋಷಿಯಲ್ ಮೀಡಿಯಾದಲ್ಲೂ ಬಂದಿತ್ತು, ಎಲ್ಲ ಕಡೆ ಹರಡಿತ್ತು. ಬಟ್ ಇದು ನಿಜವಾದ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮಲಯಾಳಮಲ್ಲೂ ಕೂಡ ಭೈರತಿ ರಣಗಲ್ಲು ರಿಲೀಸ್ ಆಗ್ತಿದೆ. ಹಾಗೆ ತಮಿಳಲ್ಲೂ ಕೂಡ ರಿಲೀಸ್ ಆಗ್ತಿದೆ. ನಿಮಗೆ ತಮಿಳಲ್ಲಿ
ಜನ ಕೈ ಹಿಡಿದ್ಬಿಡ್ತಾರೆ. ಏಕೆ ಅಂತ ಹೇಳಿದ್ರೆ ರಜನಿ ಸರ್ ಜೊತೆ ಜೈಲರ್ ಸಿನಿಮಾದಲ್ಲಿ ಶಿವಣ್ಣ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಕಾಣಿಸ್ಕೊತಾರೆ. ಸೆಕೆಂಡ್ ಹಾಫಲ್ಲಿ ಬಂದು ಹೋಗ್ತಾರೆ. ಆ ಸೀನ್ಗೆನೆ ಜನ ಅಪ್ಕೊಂಬಿಟ್ರು ಶಿವಣ್ಣನ ಚೆನ್ನೈಯಲ್ಲಿ, ತಮಿಳ್ನಾಡಲ್ಲಿ. ಹಾಗಾಗಿ ತಮಿಳಲ್ಲೂ ಶಿವಣ್ಣಂಗೆ ಒಂದು ಫ್ಯಾನ್ಸ್ ವರ್ಗ ಇದೆ. ಹಾಗೆ ಇದ್ರಲ್ಲಿ ಮಾಡಿದ್ರು, ಧನುಷ್ ಅವ್ರ ಜೊತೆ ಕ್ಯಾಪ್ಟನ್ ಮಿಲ್ಲರಲ್ಲಿ ಮಾಡಿದರು, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅಣ್ಣನ ರೋಲಲ್ಲಿ ಕಾಣಿಸ್ಕೊಂಡ್ರು ಶಿವಣ್ಣ, ಅದನ್ನು ತಮಿಳಲ್ಲಿ ಚೆನ್ನೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರು ಶಿವಣ್ಣನ. ಅಂದರೆ ನಿಮಗೆ ಕಣ್ಣಲ್ಲೇ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಸುಮಾರು ಜನ ರಜನಿ ಸರು ಹೇಳಿದ್ದಾರೆ, ಇಲ್ಲ ಜೈಲರಲ್ಲಿ ಆ ಸೀನ್ ಬರ್ತಾರಲ್ಲ ಕಣ್ಣಲ್ಲಿ ಪರ್ಫಾರ್ಮ್ ಮಾಡೋದಿದೆಯಲ್ಲ ಅದು ಎಕ್ಸಲೆಂಟಾಗಿ ಕಾಣ್ತಾರೆ ಶಿವಣ್ಣ ಅಂತ. ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟ್ರು ಕೂಡ ಗುರುತಿಸಿದ್ದಾರೆ, ಜೈಲರ್ಗೆ ಡೈರೆಕ್ಟ್ರು ಕೂಡ ಇಲ್ಲ ಶಿವಣ್ಣಂಗೆ ಆ ಕೆಪಾಸಿಟಿ ಇದೆ, ಹಾಗಾಗಿ ಅವ್ರ ಕೈಲೇ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ಚೆನ್ನೈಯಲ್ಲೂ ಕೂಡ ಶಿವಣ್ಣಂಗೆ ಫ್ಯಾನ್ಸ್ ಇದ್ದಾರೆ. ಹಾಗೆ ಭೈರತಿ ರಣಗಲ್ ಕರ್ನಾಟಕದ ಕಲೆಕ್ಷನ್ಗೆ ಬರೋದಾದರೆ ಬರೋಬ್ಬರಿ 1 ವಾರಕ್ಕೆ 11 ಕೋಟಿ ಕಲೆಕ್ಷನ್ಸ್ ಆಗಿದೆ ಸ್ನೇಹಿತರೆ. ಅಂದರೆ ಮೊದಲನೇ ದಿನ ಅಂದರೆ ಶುಕ್ರವಾರ ಸಿನಿಮಾ ರಿಲೀಸ್ ಆಯಿತು, ಫಸ್ಟ್ ಡೇ ಕಲೆಕ್ಷನ್ನು 2,10,00,000. ಓವರಾಲ್ ನೋಡೋದಾದರೆ 11 ಕೋಟಿ ಭೈರತಿ ರಣಗಲ್ಲು 1 ವಾರದಲ್ಲಿ ಕಲೆಕ್ಷನ್ ಮಾಡಿದೆ. ಹಾಗೆ ನಿಮಗೆ ಬುಕ್ ಮೈ ಶೋ ಅಲ್ಲಿ ಭೈರತಿ ರಣಗಲ್ ಟಿಕೆಟ್ಸು 11,000 ಟಿಕೆಟ್ ಸೋಲ್ಡ್ ಔಟ್ ಆಗಿದೆ 1 ವಾರದಲ್ಲಿ. ಕೇವಲ 1 ವಾರದಲ್ಲಿ ಬುಕ್ ಮೈ ಶೋ ಅಲ್ಲಿ 11,000 ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿದೆ. ತುಂಬ ಖುಷಿ ಕೊಡುತ್ತೆ, ಯಾಕೆಂದರೆ ಕಂಟೆಂಟ್ ಆ ಥರ ಇತ್ತು. ಭೈರತಿ ರಣಗಲ್ಲಿ ಕಂಟೆಂಟ್ ಆ ಥರ ಇತ್ತು. ಆಮೇಲೆ ನಿಮಗೆ ತೆಲುಗು ಆಡಿಯನ್ಸ್ ಏನಕ್ಕೆ ತಗೊಂತಾರೆ ಸಿನಿಮಾ ಅಂತ ಹೇಳಿದ್ರೆ ಫೈಟಿಂಗ್ ಇದೆ, ಸಿಕ್ಕಾಪಟ್ಟೆ ಮಾಸ್ ಫೈಟ್ ಇದೆ. ಹಾಗಾಗಿ ತೆಲುಗು ಆಡಿಯನ್ಸ್ಗೆ ಇದು ಕನೆಕ್ಟ್ ಆಗುತ್ತೆ ಬೇಗ. ಮತ್ತು ಕಥೆನೂ ಚೆನ್ನಾಗಿದೆ. ಮಫ್ತಿ ನೋಡಿದವ್ರಿಗೆ ಈ ಸಿನಿಮಾನ ಅಂಡರ್ಸ್ಟುಡ್ ಆಗಿಬಿಡುತ್ತೆ. ಮಫ್ತಿ ನೋಡಿಲ್ಲ ಅಂತ ಹೇಳಿದ್ರೆ ಚಿಕ್ಕಪುಟ್ಟ ಕನ್ಫ್ಯೂಷನ್ಸ್ ಬರುತ್ತೆ, ಬಟ್ ಮಫ್ತಿ ನೋಡಿದ್ರೆ ನಿಮ್ಗೆ ಕ್ಲಾರಿಟಿಯಾಗಿ ಸಿನಿಮಾ ಗೊತ್ತಾಗ್ಬಿಡುತ್ತೆ. ಎಲ್ಲರೂ ಹೇಳ್ತಾ ಇರೋದು ಒಂದೇ, ನಿಮಗೆ ಇಂಟರ್ವಲ್ ಬ್ಲಾಕಲ್ಲಿ ಆ ಫೈಟ್ ಸೀಕ್ವೆನ್ಸ್ ನಡೀತಲ್ಲ ಸೂಪರ್ ಆಗಿದೆ ಅಂತ. ನಿಮಗೆ ಯಾವ ಲೆವೆಲ್ಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ಭಾಷೆಗೂ ಕಮ್ಮಿ ಇಲ್ಲ, ಆ ಲೆವೆಲ್ಗೆ ಆ ಫೈಟ್ ಸೀಕ್ವೆನ್ಸ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿವಣ್ಣ ಆ ಇಂಟರ್ವಲ್ ಬ್ಲಾಕಲ್ಲಿ. ಕ್ಲೈಮ್ಯಾಕ್ಸ್ ಓಕೆ, ನಿಮಗೆ ಹಿಂದಿ ಆ್ಯಕ್ಟ್ರಂಗೆ ಬಾಂಬೆ ಆ್ಯಕ್ಟರ್ ವಿಲ್ಲನ್ ಕರ್ಕೊಂಬಂದ್ರೂ ಓಕೆ, ಅದನ್ನು ಇಲ್ಲಿರೋ ಕೆಲ ಮಾಡಿಸ್ಬೋದಾಗಿತ್ತು. ಹಂಗೆ ಅವ್ರಿಗೂ ಟಗಾಫರ್ ಆದಾಗ ಓಕೆ ಇಲ್ಲ ರೀ ಶಿವಣ್ಣಂಗೆ ಅಂಥ ವಿಲನ್ಗಳು ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಅವರ ಮೈಂಡಲ್ಲಿ ಏನಿತ್ತು ಅದನ್ನು ಸ್ಕ್ರೀನಲ್ಲಿ ತಂದಿದ್ದಾರೆ. ಹಾಗೆ ಶಿವಣ್ಣ ನಿಮಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅನ್ನೋದಕ್ಕಿಂತ ನಿಮ್ಗೆ ನ್ಯಾಚುರಲಾಗಿ ಕಾಣ್ತಾರೆ ಶಿವಣ್ಣ, ತುಂಬ ನ್ಯಾಚುರಲಾಗಿ ಕಾಣ್ತಾರೆ ಭೈರತಿ ರಣಗಲಲ್ಲಿ. ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಸ್ಕ್ರೀನಲ್ಲಿ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಸಿನಿಮಾ ನೋಡಿದ್ದೀರಾ. ಮತ್ತು ಯಾರ ಸಿನಿಮಾ ನೋಡಿಲ್ಲ ಹಾಗೆ ಸಿನಿಮಾ ಹೋಗಿ ನೋಡಿ ಭೈರತಿ ರಣಗಲ್ನ. ಹಾಗೆ 2 ಸಲ 3 ಸಲ ನೋಡಿರೋ ಆಡಿಯನ್ಸು ಇದ್ದಾರೆ ಭೈರತಿ ರಣಗಲ್ನ. ತುಂಬ ಖುಷಿ ಆಗುತ್ತೆ. ಈ ಮಟ್ಟಕ್ಕೆ ನಮ್ಮ ಕನ್ನಡ ಸಿನಿಮಾ ಬೇರೆ ಭಾಷೆಗಳಿಗೆ ರೀಚ್ ಆಗಬೇಕು ಅಂತ ಡಬ್ ಮಾಡಿ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಪರಭಾಷೆಯವರು ನಮ್ಮ ಸಿನಿಮಾನ ಭೈರತಿ ರಣಗಲ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು ತುಂಬ ಖುಷಿ ಕೊಟ್ಟಿದೆ. ಬಟ್ ಕಾಂತಾರ ಹಾದಿ ಹಿಡಿತಾ ಇದೆ ಅಂತ ಹೇಳ್ತಾ ಇರೋದು. ಯಾಕೆಂತ ಹೇಳಿದ್ರೆ ಅದು ಕೂಡ ನಿಮಗೆ ನಮ್ಮ ನೆಲದ ಸಿನಿಮಾ ಆಗಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಮಾಡಿದ್ದು. ಸಿನಿಮಾ ಜಾಸ್ತಿ ರನ್ ಸ್ಟಾರ್ಟ್ ಆದಾಗ ಇಲ್ಲ ರೀ ಕಂಟೆಂಟ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅಂದಾಗ ಬೇರೆ ಭಾಷೆಗಳನ್ನು ಡಬ್ಬಾಗಿ ರಿಲೀಸ್ ಆಯಿತು. ಅದೇ ರೀತಿ ನಮ್ಮ ಭೈರತಿ ರಣಗಲ್ಲು ಅದೇ ಹಾದಿ ಹಿಡಿತಾ ಇದೆ. ತುಂಬ ಖುಷಿ ಕೊಡುತ್ತೆ. ಹಾಗೆ ನಿಮಗೆ ಏನನ್ಸುತ್ತೋ ಆಡಿಯನ್ಸ್ಗೆ ನಾನು ಮಾತಾಡಿರೋದು ಏನನ್ಸುತ್ತೋ ನೀವು ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.